ಕ್ರಿಸ್ತನ ಪರಿಮಳ ಅದು ಸುಗಂಧ ತೈಲವು. ಏಸಪ್ಪ ಮೂರು ಕಾರ್ಯ ಏನು ಹೇಳಿದ್ರು? ಸಂಶಯ ಪಡೋದು, ಅಪನಂಬಿಕೆ ಇರುವಂಥದ್ದು, ಚಂಚಲ ಮನಸ್ಸು. ಈ ಮೂರು ಇರೋದಾದರೆ ವಾಗ್ದಾನ ನೆರವೇರಲ್ಲ. ನಾವು ಕಷ್ಟಪಟ್ಟು ಪ್ರಯಾಸಪಟ್ಟು ಕಣ್ಣೀರು ಹಾಕಿ ಉಪವಾಸ ತೆಗೆದು ಪ್ರಾರ್ಥನೆ ಮಾಡೋದಾದ್ರೂ ಉಪಯೋಗ ಇಲ್ಲ. ಎಷ್ಟೇ ನಾವು ದೇವರ ಮಕ್ಕಳಾಗಿ ನಿಂತ್ಕೊಳ್ಳೋದಾದ್ರೂ ಪ್ರಯೋಜನ ಇಲ್ಲ. ಯಾಕಂದರೆ ವಾಕ್ಯ ಹೇಳುತ್ತೆ, ಕೀರ್ತನೆ 7ನೇ ಅಧ್ಯಾಯದಲ್ಲೇ 9ನೇ ವಾಕ್ಯ, ಹಲ್ಲೆಲೂಯಾ. ಮನುಷ್ಯರ ಹೃದಯವನ್ನು ಅಂತರೇಂದ್ರಿಯವನ್ನು ಪರಿಶೋಧಿಸುವಂಥ ದೇವರು. ಮನುಷ್ಯನ ಹೃದಯವನ್ನು ಅಂತರೇಂದ್ರಿಯವನ್ನು ಪರಿಶೋಧಿಸುವ ದೇವರು ಅಂದರೆ ನಾವು ಆರಾಧಿಸುವಾಗ ಪ್ರಾರ್ಥಿಸುವಾಗ ನಮ್ಮ ಸಂಗಡ ಇದ್ದು ನಮ್ಮನ್ನು ಪರೀಕ್ಷಿಸುವಂಥ ದೇವರಾಗಿದ್ದಾನೆ, ಶೋಧಿಸುವಂಥ ದೇವರಾಗಿದ್ದಾರೆ. ಕರ್ತನ ಬೀಜ ನಾವು ತಗೊಳ್ಬೇಕಾದ್ರೆ ಒಂದು ಮಾತು ಹೇಳುತ್ತೆ, ನಿಮ್ಮನ್ನು ನೀವು ಶೋಧಿಸಿಕೊಳ್ಳಿರಿ. ನಮ್ಮನ್ನು ನಾವು ಶೋಧಿಸ್ಕೊಳ್ಳೋದಕ್ಕಾಗಲ್ಲ, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂತಂದರೆ ನಾವು ಅಂದ್ಕೊಳ್ತೀವಿ ನಾನೇನು ತಪ್ಪು ಮಾಡ್ತಾಯಿಲ್ಲ, ನಾನು ಸರಿಯಾದ ಮಾರ್ಗದಲ್ಲಿ ನಾನು ನಡೀತಾ ಇದ್ದೀನಿ, ನಾನು ಯಾವುದು ತಪ್ಪು ಮಾಡ್ತಾಯಿಲ್ಲ, ಯಾವ ಪಾಪನೂ ಮಾಡ್ತಾಯಿಲ್ಲ, ದೇವ್ರಿಗೋಸ್ಕರ ನಾನು ಪ್ರಯಾಸ ಪಡ್ತಾಯಿದ್ದೀನಿ, ದೇವ್ರಿಗೋಸ್ಕರ ನಾನು ಓಡ್ತಾ ಇದ್ದೀನಿ, ನನಗೆ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ. ಎಂಥ ಇಕ್ಕಟ್ಟಿರೋದಾದರೂ, ಪರಿಸ್ಥಿತಿ ಇರೋದಾದರೂ, ಎಂಥ ಒಂದು ಏನೇ ಎದುರಾಗೋದಾದರೂ ದೇವರು ಕೊಡೋ ಸ್ಥಾನನ ನಾನು ದೇವರು ಕೊಟ್ಟಿದ್ದೀನಿ, ಮಾಡೋ ಕೆಲಸನ ನಾನು ಮಾಡ್ತಾಯಿದ್ದೀನಿ, ಹೋಗುವಂಥ ಕೆಲಸದಲ್ಲಿ ನಾನು ಹೋಗ್ತಾಯಿದ್ದೀನಿ. ಅಷ್ಟೇ ಹೊರತು ನನಗೆ ಅನ್ನೋಂಥದ್ದು ಯಾವುದು ಏನೂ ಇಲ್ಲ, ನಾನೇನು ತಪ್ಪು ಮಾಡ್ತಾಯಿಲ್ಲ, ನಾನು ಯಾವ ಪಾಪನೂ ಮಾಡ್ತಾಯಿಲ್ಲ, ನನ್ನ ಮನಸ್ಸಿಗೆ ನನಗೆ ಗೊತ್ತು ನಾನು ಕರೆಕ್ಟಾಗಿದ್ದೀನಿ ಅಂತ ಹೇಳೋ ದೇವ್ರ ಮಕ್ಕಳಿಗೆ ನನ್ನ ತಂದೆಯಾದ ದೇವರು ಹೇಳ್ತಾ ಇರೋದು, ಅಪನಂಬಿಕೆ, ಚಂಚಲತ್ವ, ಸಂಶಯ ಇರೋದಾದರೆ ಖಂಡಿತವಾಗ್ಲೂ ಕಾರ್ಯ ನಡೆಯಲ್ಲ. ಚಂಚಲತ್ವ ಅನ್ನೋದಂದರೆ ಇಲ್ಲೊಂದು ರೀತಿಯಲ್ಲಿ ನಡ್ಕೊಳ್ಳೋದು, ಹೊರಗಡೆ ಒಂದು ರೀತಿಯಲ್ಲಿ ನಡ್ಕೊಳ್ಳೋದು, ಮನಸ್ಸು ಎರಡು ರೀತಿಯಲ್ಲಿ ಮಾತನಾಡುವಂಥದ್ದು. ಇವಾಗ ಬೇಕು ಅನ್ನುತ್ತೆ, ನೆಕ್ಸ್ಟು ಬೇಡ ಅನ್ನುತ್ತೆ. ಒಂದು ವ್ಯಕ್ತಿನ ನೋಡಿದವಾಗ ವ್ಯಕ್ತಿ ಬೇಕು ಅನಿಸುತ್ತೆ, ನೆಕ್ಸ್ಟ್ ನೋಡಿದ ತಕ್ಷಣ ಆ ವ್ಯಕ್ತಿ ನನಗೆ ಬೇಡ ಅನಿಸುತ್ತೆ. ಊಟ ನೋಡಿದವಾಗ ಊಟ ಬೇಕು ಅನಿಸುತ್ತೆ, 1-2 ಸೆಕೆಂಡ್ ಆಗಿದ ತಕ್ಷಣ ಆ ಊಟ ನನಗೆ ಬೇಡ. ಆ ರೀತಿಯಲ್ಲಿ ದೇವ್ರ ಸನ್ನಿಧಿಯಲ್ಲಿ ನಾವು ಇರೋದಾದರೆ ಪ್ರಯೋಜನ ಇಲ್ಲ. ದೇವರು ನನಗೆ ಒಂದು ಬಿಡುಗಡೆ ಕೊಡ್ತಾರೆ, ಈ ವಿಷಯದಲ್ಲಿ ಒಂದು ಕಾರ್ಯ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನ್ನೊಳಗಡೆ ಈಗ ನನಗೆ ತುಂಬುತ್ತೆ. ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ವಾಕ್ಯ ಕೇಳುವಾಗ ನನ್ನ ಹೃದಯದಲ್ಲಿ ಬಲವಾದ ನಂಬಿಕೆ ನನ್ನೊಳಗಡೆ ಬಂದ್ಬಿಡುತ್ತೆ. ಎಸ್, ನಾನು ಅಂದ್ಕೊಂಡಿದ್ದು ಸಾಧಿಸ್ತೀನಿ, ಎಸ್, ಈ ವಿಷಯದಲ್ಲಿ ನನಗೆ ಬಿಡುಗಡೆ ಸಿಗುತ್ತೆ ಅಂತ ಹೇಳಿ ಆಲೋಚನೆ ಮಾಡಿ ನಾನು ಹೊರಗಡೆ ಹೋದಾಗ 1 ದಿನ ಇಲ್ಲ 2 ದಿನ, 3ನೇ ದಿನದಲ್ಲಿ ಆ ಮಾತಿಗೆ ವಿರುದ್ಧವಾಗಿ ಯಾವುದೇ ಒಂದು ಮಾತು ಬರೋದಾದರೆ, ಎದುರು ವ್ಯಕ್ತಿ ಏನಾದರೂ ಮಾತಾಡೋದಾದರೆ, ಪರಿಸ್ಥಿತಿಗಳು ಎದುರಾದಾಗ, ಇಲ್ಲ ಕೆಲಸ ಕಾರ್ಯದಲ್ಲಿ ಏನಾದರೂ ಸ್ವಲ್ಪ ಏರುಪೇರಾದವಾಗ ಈ ನಂಬಿಕೆ ಏನಾಗುತ್ತೆ, ಕುಂದೋಗ್ಬಿಡುತ್ತೆ. ಆಪಾದಕನು ಅಪನಂಬಿಕೆಯನ್ನು ತಂದಾಗ್ತಾನೆ. ಅಯ್ಯೋ ನೋಡೋಣ ಬಿಡು, ಆಗುತ್ತಾ ಇಲ್ವ, 3 ದಿನ ಆಯಿತು, 4 ದಿನ ಆಯಿತು, ಏನಾಗುತ್ತೋ ಗೊತ್ತಿಲ್ಲ ಅಂತ ನಾನು ಹಿಂಗೆ ಕ್ಷಣದಲ್ಲಿ ಅಂದ್ಕೊಳ್ಳೋದಾದರೆ ಖಂಡಿತವಾಗಲೂ ಕಾರ್ಯ ನಡೆಯಲ್ಲ. ಅಭಿಷೇಕ ಆಗ್ತಾ ಇದೆ, ಅಭಿಷೇಕದಿಂದ ನೀನು ತುಂಬಲ್ಪಡ್ತಾ ಇದೆಯಾ, ನೊಗಗಳು ಮುರಿಯಲ್ಪಡ್ತಾ ಇದೆ, ಆಪಾದಕ ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಒಳಗಡೆ ಹೌದು ನಾನು ರೆಡಿ ಆದ್ನಾ, ಏಸಪ್ಪ ನನ್ನನ್ನು ಕ್ಷಮಿಸಿದ್ರ, ಅಭಿಷೇಕ ಮಾಡಿದ್ರ, ನಿಜಾನ ಒಪ್ಬೇಕಾ, ಇವಾಗ ಅಭಿಷೇಕ ಆಗ್ತಾ ಇದೆಯಾ, ಏನು ಅನಿಸ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಒಳಗಡೆ ನೀನು ಆ ಸಂಶಯದ ಮಾತುಗಳನ್ನು ನೀನು ಹೊರಪಡಿಸೋದಾದರೆ ಯಾವುದೇ ಕಾರಣಕ್ಕೂ ಅಭಿಷೇಕದ ರುಚಿಯನ್ನು ನೀನು ಕಾಣೋದಕ್ಕೆ ಆಗೋದೇ ಇಲ್ಲ. ಆದರೆ ಇವತ್ತು ಕೊಟ್ಟಿರುವಂಥ ಅಭಿಷೇಕ ನಿತ್ಯ ನಿರಂತರವಾಗಿ ನಮ್ಮನ್ನು ನಡೆಸುವಂಥ ಅಭಿಷೇಕ ಆಗಿದೆ. ಆದರೆ ಅದನ್ನು ಕೊರತೆ ಮಾಡಿಕೊಳ್ಳದೆ ನಾವು ಭದ್ರಪಡಿಸ್ಕೊಳ್ಬೇಕಂದ್ರೆ ಆತನ ಸನ್ನಿಧಿಯಲ್ಲಿ ನಾವು ಸಮಯವನ್ನು ಒದಗಿಸ್ಕೊಡ್ಬೇಕು. ಆಮೇಲೆ ಸಮಯವನ್ನು ಒದಗಿಸಿಕೊಟ್ಟಾಗ ನನ್ನ ಕರ್ತನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸುವಂಥ ದೇವರು. ಉದಾಹರಣೆ ನಾವು ನೋಡೋದಾದರೆ ಶ್ರೀಮಂತ ಮತ್ತು ಲಾಜರನ್ನು ನಾವು ತಗೊಳ್ಳೋಣ.
ಆ ಶ್ರೀಮಂತನಿಗೆ ಒಂದು ಸ್ವಲ್ಪನೂ ಸಮಯ ಇರಲಿಲ್ಲ. ಯಾರ ಜೊತೆಲಿ ಮಾತಾಡೋದಕ್ಕಾಗಲಿ, ಯಾರ ಜೊತೆಲಿ ಕೂತ್ಕೊಂಡು ಊಟ ಮಾಡೋದಕ್ಕಾಗಲಿ, ಪ್ರೀತಿ ಮಾಡೋದಕ್ಕಾಗಲಿ ಯಾವುದ್ರಲ್ಲೂ ಅವನಿಗೆ ಸಮಯ ಇಲ್ಲ. ಅವನ ಕೆಲಸ ಕಾರ್ಯಗಳು, ಅವನ ಜೊತೆಲಿ ಸಂಗಡಿಗರ ಜೊತೆಲಿ ಹೋಗೋದು ಬರೋದು ಇದೇ ಆಗ್ತಾಯಿತ್ತು. ಹೊಟ್ಟೆ ತುಂಬ ತಿಂತಾಯಿದ್ದ, ಮೈ ತುಂಬ ಬಟ್ಟೆ ಹಾಕ್ಕೊಳ್ತಾ ಇದ್ದ, ಎಲ್ಲ ಆಡಂಬರಗಳು ಮಾಡ್ಕೊಳ್ತಾ ಇದ್ದ, ಹೋಗ್ತಾ ಇದ್ದ, ಬರ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಅವನ ಸ್ಥಾನ ಮಾನ ಗೌರವಗಳೆಲ್ಲ ನೋಡ್ತಾ ಇದ್ದರೆ ಅವನನ್ನು ಎತ್ತಿ ಎತ್ತಿ ಮೇಲೆ ಇಟ್ಟಿತ್ತು. ಮೇಲೆ ಇಟ್ಟಿರೋದ್ರಿಂದ ಕೆಳಗಡೆ ಇರುವಂಥದ್ದನ್ನು ಯಾವುದು ಅವನು ಕಾಣೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಬಡತನವಾಗಿರುವಂಥ ವ್ಯಕ್ತಿಗಳು, ದೀನರಾಗಿರುವಂಥ ವ್ಯಕ್ತಿಗಳು, ಅಂಧಕಾರದಲ್ಲಿರುವಂಥ ವ್ಯಕ್ತಿಗಳು, ಹಸಿವಿನಲ್ಲಿರುವಂಥ ವ್ಯಕ್ತಿಗಳು, ಕಣ್ಣೀರಿನಲ್ಲಿರುವಂಥ ವ್ಯಕ್ತಿಗಳು, ನೋವುಗಳಲ್ಲಿರುವಂಥ ವ್ಯಕ್ತಿಗಳು ಯಾರೂ ಶ್ರೀಮಂತನಿಗೆ ಕಾಣ್ತಾ ಇಲ್ಲ. ಯಾಕಂದರೆ ಅವನ ಆಡಂಬರದಲ್ಲಿ ಅವನು ನಡೀತಾ ಇದ್ದಾನೆ. ಎಲ್ಲ ಒದಗಿ ಬಂದ್ಬಿಡ್ತಲ್ಲ, ಎಲ್ಲ ಅವಶ್ಯಕತೆ ಇದೆಯಲ್ಲ, ಎಲ್ಲ ನಾನು ಹೇಳೋ ರೀತಿಯಲ್ಲಿ ಕೇಳ್ತಾ ಇದ್ದಲ್ಲ, ನಾನು ಒಂದು ಪೊಸಿಷನಲ್ಲಿ ಇದ್ದೀನಲ್ಲ ಅಂತ ಹೇಳಿ ಅವನೇನು ಮಾಡ್ತಾ ಇದ್ದಾನೆ? ದೇವರನ್ನು ಮರಿತಾ ಇದ್ದಾನೆ, ಜೊತೆಯಲ್ಲಿರುವಂಥ ನೆರೆಯವರನ್ನು ಮರಿತಾ ಇದ್ದಾನೆ. ಆ ಮರೀತಾ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ಅವನಿಗೆ ಒಂದು ಪ್ರಜ್ಞೆ ಇಲ್ದಿರ ಹೋಯಿತು. ಅದಕ್ಕೆ ಏಸಪ್ಪ ಒಂದು ಪರೀಕ್ಷೆ ಮಾಡಿದ್ರು. ಲಾಜರನ್ನ ತೊಗೊಂಬಂದು ಅವನ ಮನೆ ಬಾಗಿಲ ಹತ್ರ ಇರಿಸಿದ್ರು. ಮನೆ ಬಾಗಿಲ ಹತ್ರ ಇರಿಸೋವಾಗ ಆ ಲಾಜರನ್ನ ಅವನು ನೋಡೋದಕ್ಕೆ ಇಷ್ಟಪಟ್ಟಿಲ್ಲ. ಯಾಕಂದರೆ ಕುಷ್ಠರೋಗಿಯಾಗಿದ್ದ, ರಕ್ತ ಗೀವು ಎಲ್ಲ ಬರ್ತಾಯಿತ್ತು, ನೋಡೋದಕ್ಕೆ ಚೆನ್ನಾಗಿಲ್ಲ, ಸ್ಮೆಲ್ ಹೊಡಿತಾ ಇದೆ. ಪಕ್ಕದಲ್ಲೇ ಇದ್ದಾನೆ, ಬಾಗಿಲತ್ರನೇ. ಆ ಸೈನಿಕರು, ಯಾಕೋ ಇವನನ್ನು ಬಾಗಿಲತ್ರ ಇರಿಸಿದೆ, ಒದ್ದೋಡಿಸೋ, ಇಂಥವರೆಲ್ಲ ನಮ್ಮ ಮನೆ ಬಾಗಿಲತ್ರ ಇರಬೇಕಾ, ನಾನು ಹೆಂಗಿದ್ದೀನಿ, ಇವನು ನೋಡಿ ಹೆಂಗಿದ್ದಾನೆ, ಈ ರೀತಿಯಲ್ಲಿ ಗುಣಗಾಟ ಆಡೋದಕ್ಕೆ ಪ್ರಯಾಸಪಟ್ಟ. ಲಾಜರ್ ಒಂದು ಹೇಳ್ದ, ನೀನು ಒಂದೇ ಒಂದು ತೊಟ್ಟು ಆ ಎಂಜಲ್ ನನಗೆ ಹಾಕಿದೇನು, ನಾನು ಅದರಲ್ಲಿ ಇಲ್ಲ, ನೀನು ವಾಸನೆ ನೋಡ್ಕೊಂಡಾದರೂ, ಊಟದ ವಾಸನೆ ನೋಡ್ಕೊಂಡಾದ್ರೂ ಅಲ್ಲಿ ಇರ್ತೀನಿ ಅಂತ. ಅವನಲ್ಲಿ ಲಾಜರ್ ಏನೋ ಮಾಡ್ತಾ ಇದ್ದಾನೆ, ತಗ್ಗಿಸ್ಕೊಳ್ತಾ ಇದ್ದಾನೆ. ಅಲ್ಲಿ ಅವನೇ ಮರ್ತೋಗ್ತಾ ಇದ್ದಾನೆ, ದೇವ್ರ ನಾಮನ ಮಹಿಮೆ ಪಡಿಸ್ತಾ ಇದ್ದಾನೆ. ಏನೇ ಇಲ್ಲ ಅಂದ್ರೇನು ನನಗೆಲ್ಲ ಇದೆ, ಯಾವುದು ಕಾಣಿಲ್ಲ ಅಂದ್ರೇನು ನನಗೆಲ್ಲ ಸಮೃದ್ಧಿಯಾಗಿ ಹೊಂದ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ ಹಾಕ್ಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆ ಇಲ್ಲ, ಇರೋದಕ್ಕೆ ಒಳ್ಳೆ ಮನೆ ಇಲ್ಲ, ಯಾರು ಬಂದು ಬಳಗ ಇಲ್ಲ, ಯಾರು ನನ್ನನ್ನು ನೋಡ್ತಾ ಇಲ್ಲ, ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಯಾರೂ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಇವಾಗ ನೋಡಿದ್ರೆ ನಂಗೆ ರೋಗ ಆಗಿಬಿಟ್ಟಿದೆ, ಯಾರೂ ನನ್ನನ್ನು ಮುಟ್ತಾ ಇಲ್ಲ, ವಾಸನೆ ಬರ್ತಾ ಇದೆ ಅನ್ನೋ ಒಂದು ಚಿಂತೆನೇ ಅವನು ಮಾಡಲಿಲ್ಲ. ಅವನು ಚಿಂತೆನೇ ಮಾಡಲಿಲ್ಲ. ಅವನು ಒಂದೇ ನಿರೀಕ್ಷಿಸ್ತಾ ಇದ್ದ, ಆ ಬ್ರಾಹ್ಮಣ ತೊಡೆ ಮೇಲೆ ಕೂತ್ಕೊಳ್ಳೋ ವ್ಯಕ್ತಿ ನಾನೇ. ಅಲ್ಲೇಲೂಯ್ಯ. ಪರಲೋಕದಲ್ಲೇ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರಿದ್ದೇ ಇರುತ್ತೆ, ನನ್ನ ತಂದೆ ನನ್ನನ್ನು ಆಶೀರ್ವದಿಸಿ ನನ್ನನ್ನು ಅಲ್ಲಿ ಕರ್ಕೊಳ್ತಾರೆ ಅನ್ನೋ ಒಂದೇ ಒಂದು ಗುರಿಯಿಂದ ಪ್ರತಿಯೊಂದನ್ನು ಲೋಕದಲ್ಲಿ ಸಹಿಸ್ತಾ ಇದ್ದ. ಆದರೆ ಲಾಜರನ್ನ ನೋಡ್ತಾ ಇದ್ದಂಥ ಶ್ರೀಮಂತ ಮಾತ್ರ ಅಹಂಕಾರವಾಗಿ ಮೆರೀತಾ ಇದ್ದ. ಕೊನೆ ಒಳಗಡೆ ಇಬ್ಬರು ಹೋದರು. ಆರ್ಭಟದಿಂದ ಶ್ರೀಮಂತ ಲೋಕನ ಬಿಟ್ಟ, ಸಾಧಾರಣವಾಗಿ ಲಾಜರ ಲೋಕ ಬಿಟ್ಟ. ಆದರೆ ಲಾಜರ್ನ ದೇವದೂತರು ಬಂದು ಈಗ ಕರ್ಕೊಂಡು ಹೋದರು. ಶ್ರೀಮಂತನಿಗೆ ಎಲ್ಲ ಆರ್ಭಟ ಮಾಡಿ ಕಳಿಸೋದಾದರೂ ಕೊನೆ ಒಳಗಡೆ ನರಕಕ್ಕೆ ಹೋದ. ಲಾಜರ ಪರಲೋಕಕ್ಕೆ ಹೋದ, ಶ್ರೀಮಂತ ನರಕಕ್ಕೆ ಹೋದ. ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯನ ಹೃದಯವನ್ನು ನೋಡುವಂಥ ದೇವರು, ಅಂತರಂದ ಹೃದಯವನ್ನು ಪರಿಶೋಧಿಸುವಂಥ ದೇವರು. ಆ ದೇವರ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋದನ್ನು ಮಾತ್ರ ಮರಿಬಾರ್ದು. ಇವತ್ತು ನನಗಿದೆ ಅನ್ನೋ ರೀತಿಯಲ್ಲಿ ದೇವ್ರನ್ನ ಮರೆತು ನಾವು ಜೀವಿಸೋದಾದರೆ, ದೇವ್ರು ಮಾಡಿರುವಂಥ ಕಾರ್ಯಗಳನ್ನು ಮರ್ತೋಗೋದಾದರೆ, ಇಷ್ಟದ ಪ್ರಕಾರವಾಗಿ ಸ್ವಂತ ಜ್ಞಾನದಿಂದ, ಸ್ವಂತ ಬುದ್ಧಿಯಿಂದ, ಭಯಭಕ್ತಿ ಇಲ್ಲದೆ ಜೀವಿಸೋದಾದರೆ ಪ್ರಯೋಜನ ಇಲ್ಲ. ಇವತ್ತು ನೀನು ಇಲ್ಲಿ ಎಷ್ಟೇ ಆರ್ಭಟಿಸೋದಾದರೂ, ಆಡಂಬರವಾಗಿರೋದಾದರೂ, ಅನುಕೂಲತೆಯಾಗಿರೋದಾದರೂ, ಅಹಂಕಾರವಾಗಿ ನೀನು ಮೆರೆಯೋದಾದರೂ ಯಾವುದೂ ಅದು ನಿನ್ನನ್ನು ಕರ್ಕೊಂಡು ಹೋಗಲ್ಲ. ನಿನ್ನ ಆತ್ಮನ ನಶಿಸುತ್ತೆ ಹೊರತು ನಿರಂತರವಾಗಿ ನಿಲ್ಲಿಸ್ಕೊಳ್ಳೋದಕ್ಕೆ ಬಿಟ್ಕೊಡಲ್ಲ. ಅದು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಆಪಾದನೆಗೆ ಚೆನ್ನಾಗಿ ಅರ್ಥ ಆಯಿತು, ಇದು ನನ್ನದು, ಇದು ನನ್ನ ಜೊತೆಯಲ್ಲಿರುವಂಥದ್ದು. ಇದಕ್ಕೆ ನಾನು ಸ್ವಲ್ಪ ಬಿಸ್ಕೆಟ್ ಹಾಕೋದಾದರೆ, ಚಾಕ್ಲೇಟ್ ಕೊಡೋದಾದರೆ ಅದು ಲೊಚ್ಚಿಬಿಟ್ಕೊಂಡು ನನ್ನ ಜೊತೆಯಲ್ಲೇ ಇರುತ್ತೆ ಅಂತ ಗೊತ್ತು. ಅಂಥ ಬಿಸ್ಕೆಟ್ ಯಾವುದು, ಅಂಥ ಚಾಕ್ಲೇಟ್ ಯಾವುದು ಅನ್ನೋದು ನಿನ್ನೊಳಗಡೆ ಇರುವಂಥದ್ದನ್ನು ಅವನು ಯಾವಾಗಲೂ ಹೊಂಚಾಕುವಂಥ ವ್ಯಕ್ತಿ, ಯಾವಾಗಲೂ ಹೊಂಚಾಕುವಂಥ ವ್ಯಕ್ತಿ. ನೀನು ಯಾವಾಗ ಆ ಬಿಸ್ಕೆಟ್ಗೆ ಬಿದ್ದೋಗ್ತೀಯೋ, ಯಾವಾಗ ಆ ಒಂದು ಚಾಕ್ಲೇಟ್ಗೆ ನೀನು ಬಿದ್ದೋಗ್ತೀಯೋ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಆ ಬಿಸ್ಕೆಟು ಚಾಕ್ಲೇಟ್ಗೋಸ್ಕರ ಆಸೆ ಪಡೋದಕ್ಕಿಂತ ಏಸಪ್ಪ ಕಹಿಯಾಗಿರುವಂಥ ನೀನು ಏನೇ ಕೊಡೋದಾದರೂ ನಾನು ಸಿಹಿಯಾಗಿ ನಾನು ತಗೊಳ್ತೀನಿ, ನನ್ನನ್ನು ನೀನು ಆಶೀರ್ವದಿಸುವಂಥ ತಗ್ಗಿಸ್ಕೊಳ್ಳೋದಾದರೆ, ಇರುವಂಥದ್ರಲ್ಲಿ ತಗ್ಗಿಸ್ಕೊಳ್ಳೋದಾದರೆ, ಕರ್ತನು ಮಾಡಿರುವಂಥದ್ದಕ್ಕೆ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದಾದರೆ ನನ್ನ ಕರ್ತನು ಆಶೀರ್ವದಿಸಿ ನಡೆಸುವಂಥ ದೇವರಾಗಿದ್ದಾನೆ. ಆಮೇಲೆ ಯಾಕಂದರೆ ಒಬ್ಬ ವ್ಯಕ್ತಿಯಿಂದ ಶುಭಗಳು ಹಾಳಾಗೋಗಬಾರ್ದು. ನಾನು ಆಗಬಾರ್ದು. ನನ್ನಿಂದ ಒಬ್ರಿಗೆ ತೊಂದರೆ ಆಗ್ತಾಯಿದೆ ಅಂದರೆ, ನನ್ನಿಂದ ಅವ್ರಿಗೆ
ನೋವಾಗ್ತಾ ಇದೆ, ನನ್ನಿಂದ ಹಿಂಸೆ ಆಗ್ತಾ ಇದೆ ಅಂದರೆ ನನ್ನನ್ನು ನಾನು ಸರಿಪಡಿಸ್ಕೊಳ್ಬೇಕು. ಎಷ್ಟು ದಿನಕ್ಕೂ ನೋವು ಕೊಡೋದಂತಲ್ಲ. ಕುಟುಂಬದಲ್ಲೂ ಅಷ್ಟೇ, ಯಾರಾದರೂ ಒಬ್ರು ಸರಿ ಹೋಗಿಲ್ಲ ಅಂತಂದರೆ ಬೇಸರ ಆಗುತ್ತೆ, ಚಿಂತೆ ಆಗುತ್ತೆ, ನೋವಾಗುತ್ತೆ, ಮಾತಾಡೋದಕ್ಕಾಗಲ್ಲ, ಮುಖ ಸೊಟ್ಟೆ ಆಗುತ್ತೆ, ಮನೆ ಒಳಗಡೆ ಇರೋಕ್ಕಾಗಲ್ಲ, ಎಲ್ಲಾದರೂ ಓಡೋಗಬೇಕು ಅನಿಸುತ್ತೆ, ಮುಖ ನೋಡೋದಕ್ಕಾಗಲ್ಲ. ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಯಾಕೆ? ಆ ಮನಸ್ಸಿಗೆ ತಕ್ಕ ರೀತಿಯಲ್ಲಿ ನಡೆಯದೇ ಇದ್ದ ಕಾರಣ, ಹೇಳುವಂಥ ಮಾತನ್ನು ಕೇಳದೇ ಇರುವ ಕಾರಣ, ತಪ್ಪನ್ನು ತಿದ್ದುಕೊಳ್ಳದೆ ಇರೋ ಕಾರಣ. ನೋಡೋಕ್ಕಾಗಲ್ಲ. ನಿನ್ನ ಎಲ್ಲ ಪ್ರತಿಯೊಬ್ಬರು ಬೈಯೋದೇನೆಂದರೆ ನೀನು ಹುಟ್ಟಿ ಏನೂ ಪ್ರಯೋಜನ ಇಲ್ಲ, ನೀನು ಬೆಳೆದು ಏನೂ ಪ್ರಯೋಜನ ಇಲ್ಲ, ಇಷ್ಟು ಉದ್ದ ಆಗಿದ್ರೂ ಏನೂ ಉಪಯೋಗ ಇಲ್ಲ, ಸುಮ್ಮನೆ ದಂಡವಾಗಿ ಬೆಳೀತಾ ಇದೆಯಾ, ಇದೇ ರೀತಿಯಲ್ಲಿ ಬರುತ್ತೆ. ಅಷ್ಟೇ ಹೊರತು ನನಗೆ ಒಂದು ಆಶೀರ್ವಾದ ಆಯಿತು, ಇದೊಂದು ಆಶೀರ್ವಾದ ಮಗು ನನಗೆ ಇದೊಂದು ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದೆ ಹೇಳುವಂಥ ವ್ಯಕ್ತಿಗಳು ಯಾರೂ ಇಲ್ಲ. ಆದರೆ ನನ್ನ ಏಸಪ್ಪ ಹೇಳ್ತಾ ಇದ್ರು, ಬೇಡವಾದ ಕಲ್ಲೇನೆ ಮೂಲೆಗಲ್ಲೆ ಆಗಿ ನಿಲ್ಲಿಸ್ತೀನಿ. ಹಲ್ಲೆಲೂಯಾ. ನೀನೆಲ್ಲರಿಗೂ ಬೇಡವಾದ ಪಾತ್ರೆ ಆಗಿದೆಯಾ, ಆದರೆ ನನಗೆ ನೀನು ಬೇಕಾಗಿರುವಂಥ ಒಳ್ಳೆ ಪಾತ್ರೆ ಆಗಿದೆಯಾ, ನಾನು ನಿನ್ನನ್ನು ಉಪಯೋಗಿಸ್ಕೊಳ್ತೀನಿ. ಪ್ರೀತಿಯಿಂದ ಆಹ್ವಾನಿಸ್ತಾ ಇರುವಂಥದ್ದು ನನ್ನ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕದ ಆಡಂಬರವನ್ನು ತೋರಿಸಿ ಪ್ರೀತಿಯನ್ನು ದೂರ ಮಾಡುವಂಥ ಆಪಾದಕನಿಗೆ ಅವನು ಕೊಡುವಂಥ ಚಾಕ್ಲೇಟ್ ಬಿಸ್ಕೆಟ್ಗೆ ಬೀಳದಂತೆ ಕಹಿ ಮಾತಿನಿಂದ ಬೆತ್ತದಿಂದ ಒಡೆದು ಸರಿಪಡಿಸಿ ತಿದ್ದಿ ನಡೆಸುವಂಥ ಯೇಸು ಕ್ರಿಸ್ತನ ಪ್ರೀತಿಗೆ ನಾವು ವಿಧೇಯರಾಗಿ ನಡೆಯೋದಾದರೆ ನಮ್ಮ ಕೆಲಸ ಕಾರ್ಯಗಳು ಸಫಲತೆ ಆಗುತ್ತೆ. ಹಲ್ಲೆಲೂಯಾ. ನನ್ನ ಕರ್ತನು ಆಶೀರ್ವದಿಸುವಂಥ ದೇವರು. ಶೋಧಿಸುವಾಗ ದುಷ್ಟನ ಕಾರ್ಯಗಳನ್ನು ನನ್ನ ಕರ್ತನು ಕಿತ್ತು ಹಾಕುವಂಥ ದೇವರಾಗಿದ್ದಾನೆ. ಕೆಟ್ಟತನದಿಂದ ದೂರ ಮಾಡುವಂಥ ದೇವರಾಗಿದ್ದಾನೆ. ಯೇಸುನ ಪ್ರೀತಿ ಮಾಡುವಂಥ ಮಕ್ಕಳು ಪಾಪವನ್ನು ದ್ವೇಷಿಸುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥ ವ್ಯಕ್ತಿಗಳು ಪಾಪವನ್ನು ದ್ವೇಷಿಸುತ್ತಾರೆ. ಇವತ್ತು ನಿನ್ನಲ್ಲಿ ಯಾವ ಪಾಪ ಅಡಕಾಗಿದೆ, ಯಾವ ಪಾಪನ ನೀನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದೆಯಾ, ಯಾವ ಪಾಪಕ್ಕೆ ನೀನು ಒಳಗಾಗಿ ಅದನ್ನೇ ಒಳಗಡೆನೆ ನೀನು ಅಧೀನ ಆಗಿದೆಯಾ, ದಾಸತ್ವವಾಗಿದೆಯಾ, ದಾಸತ್ವಳಾಗಿದೆಯಾ, ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯಾಸ ಪಡು. ನನ್ನ ಕರ್ತನು ಮಾತನಾಡ್ತಾ ಇರೋದೊಂದೇ, ಆ ಪಾಪದಿಂದ ನೀನು ಹೊರಗಡೆ ಬರೋದಾದರೆ ನನ್ನ ಕರ್ತನು ನಿನ್ನ ಮುಖಾಂತರವಾಗಿ ಅದ್ಭುತ ಮಾಡುವಂಥ ದೇವರು. ಆಮೇಲೆ ಹಲ್ಲೆಲೂಯಾ. ಯಾವುದೋ ಒಂದು ಅಡಕ ಆಗಿದೆ ನಿನ್ನೊಳಗಡೆ, ನಿನಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಿನ್ನ ಸ್ವಭಾವದಲ್ಲಿ, ನಿನ್ನ ಮಾತಿನಲ್ಲಿ, ನಿನ್ನ ಕ್ರಿಯೆಯಲ್ಲಿ, ನಿನ್ನ ನೋಟದಲ್ಲಿ, ನೀನು ಮಾಡುವಂಥ ಕೆಲಸ ಕಾರ್ಯದಲ್ಲಿ ನನ್ನ ತಂದೆಗೆ ಇಷ್ಟ ಇಲ್ಲದಿರುವ ಪಾಪ ನಿನ್ನೊಳಗಡೆ ಅಡಕ ಆಗಿದೆ. ನೀನನ್ನು ನೀನೇ ಪರೀಕ್ಷೆ ಮಾಡಿಕೊಳ್ಳೋದಾದರೆ ಮಾತ್ರನೇ ಅದೇನು ಅಂತ ಗೊತ್ತಾಗುತ್ತೆ. ಯಾಕಂದರೆ ನೀನು ಅಲ್ಪ ಸಮಯ ಕೂತ್ಕೊಳ್ಳೋದಕ್ಕೆ ಪ್ರಾರ್ಥನೆಗೆ ಸಮಯ ಇಲ್ವಲ್ಲ ಪಾಪ. ದೇವ್ರ ಹತ್ರ ಮಾತಾಡೋದಕ್ಕಾಗಲಿ 5 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮನಸ್ಸಾರೆ ಮಾಡೋದಕ್ಕೆಲ್ಲ ಗಲಿಬಿಲಿ ಆಗಿಬಿಟ್ಟಿದೆ. ಆಲೋಚನೆ ಜಾಸ್ತಿ ಆಗಿಬಿಟ್ಟಿದೆ, ಕೆಲಸ ಕಾರ್ಯಗಳು ಜಾಸ್ತಿ ಆಗಿಬಿಟ್ಟಿದೆ, ಜವಾಬ್ದಾರಿ ಜಾಸ್ತಿ ಆಗಿರೋದ್ರಿಂದ ತಂದೆ ಹತ್ರ ಕೂತ್ಕೊಂಡು ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆಯಲ್ಲ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಅದೇನಾಗಿದೆ? ಅಡಕ ಆಗಿಬಿಟ್ಟಿದೆ. ಒಂದು ಮುಸುಕು ರೀತಿಯಲ್ಲಿ ಅಡಕ ಆಗಿಬಿಟ್ಟಿದೆ. ಆ ಮುಸುಕಿನ ರೀತಿಯಲ್ಲಿ ಅಡಕ ಆಗಿರೋದ್ರಿಂದ ಅದರಿಂದ ಹೊರಗಡೆ ಬರೋದಕ್ಕೆ ನಿನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಹೇಳುವಾಗ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನಾನೇನು ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಹೋಗ್ತಾ ಇದ್ದೀನಲ್ಲ, ಕರೆಕ್ಟಾಗಿ ಮಾಡ್ತಾ ಇದ್ದೀನಲ್ಲ, ನಾನು ಕರೆಕ್ಟಾಗಿ ಇದ್ದೀನಲ್ಲ, ನಾನೇನು ಇದು ಮಾಡ್ತಾ ಇಲ್ಲಲ್ಲ, ಹೇಳ್ದಂಗೆ ಕೇಳ್ತಾ ಇದ್ದೀನಲ್ಲ, ಇದೇ ಗುಣಗಾಟ ಬರ್ತಾ ಇದೆ ಹೊರತು ಏನೋ ಇದೆ. ಅದಕ್ಕೆ ಒತ್ತಿ ನನ್ನ ತಂದೆ ದೇವರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಏಸಪ್ಪ ಏನಕ್ಕೋ ತಿಳಿಸ್ತಾ ಇದ್ದಾರೆ, ಪರಿಶುದ್ಧಾತ್ಮ ಯಾಕೋ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾನು ಎಚ್ಚರಿಕೆ ಆಗಬೇಕು. ಏನೋ ಇರ್ಬೋದು. ಆ ಗೊತ್ತಾಗಿದ ತಕ್ಷಣ ಒಂದು ಸ್ವಲ್ಪ ಸಮಯನ, ಸ್ವಲ್ಪ ದಿನ ಒದಗಿಸಿ ನನ್ನ ತಂದೆಗೋಸ್ಕರ ಇಡೋದಾದರೆ ಒಂದು ಅರ್ಧ ಗಂಟೆ, 1 ಗಂಟೆ, ಮಧ್ಯರಾತ್ರಿಯೆಲ್ಲ ಅದಾದರೂ ಇದ್ದು ಕೂತ್ಕೊಂಡು, ಏಸಪ್ಪ ನಂದೇನು ತಪ್ಪಿದೆ ಪ್ಲೀಸ್ ತಿಳಿಸ್ಕೊಡು, ನನ್ನನ್ನು ನೀನು ಆಯ್ಕೆ ಮಾಡ್ಕೊಂಡಿದೆಯಲ್ಲ, ನಿನ್ನ ಉದ್ದೇಶ ಏನು, ಯಾಕೆ ನನ್ನನ್ನು ಕರೆದಿದ್ಯಾ, ನಾನೇನು ಆಗಬೇಕು, ಏನು ಮಾಡಬೇಕು, ಪ್ಲೀಸ್ ಏಸಪ್ಪ, ನನಗೆ ಬೈಸ್ಕೊಳ್ಳೋಕೆ ಇಷ್ಟ ಇಲ್ಲ, ಉಗಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಚೀತು ಅಂದ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನಾನು ಕೀಳಾಗಿ ಕಾಣೋದಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ನೀನು ರಾಜಾದಿರಾಜನ, ನೀನು ನನ್ನ ಜೊತೆಲಿ ವಾಸ ಮಾಡ್ತಾ ಇದೆಯಾ ಅಂದರೆ ನಾನು ನಿನಗೋಸ್ಕರ ಸರಿಯಾದ ರೀತಿಯಲ್ಲಿ ನಡ್ಕೊಬೇಕಲ್ವ. ಇವತ್ತು ನೀನು ತಿಳಿಸ್ಕೊಟ್ಟಿದ್ಯಾ ತಾನೇ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ, ಪಾಪದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ, ಪ್ಲೀಸ್ ಏಸಪ್ಪ ನಂಗೆ ತಿಳಿಸ್ಕೊಡು ಅಂತ ಹೇಳಿ ಗೋಚಾಡೋದಾದರೆ, ಅಪ್ಪ ಹತ್ರ ಮಗಳು ಕೇಳೋ ರೀತಿಯಲ್ಲಿ ನಮ್ಮ ತಂದೆ ಹತ್ರ ನಾವು ಮಕ್ಕಳು ಕೇಳೋದಾದರೆ ಖಂಡಿತವಾಗ್ಲೂ ಕೊಡುವಂಥ ದೇವರಾಗಿದ್ದಾನೆ. ಆಶೀರ್ವದಿಸಿ ನಡೆಸುವಂಥ ದೇವರಾಗಿದ್ದಾನೆ. ಆತನು ಎಂದಿಗೂ ನಮ್ಮನ್ನು ದೂರ ಮಾಡುವಂಥ ದೇವರಲ್ಲ, ಹತ್ತಿರವಾಗಿ ಇಟ್ಟುಕೊಂಡು ಪ್ರೀತಿಸಿ ನಡೆಸುವಂಥ ದೇವರು. ಒಂದು ಕ್ಷಣ ಕೋಪ ಮಾಡ್ಕೊಳ್ತಾರೆ, ಅಪಾರವಾದ ಪ್ರೀತಿಯಿಂದ ನಮ್ಮನ್ನು ಹತ್ಕೊಳ್ತಾರೆ. ಅಂಥ ತಂದೆಯೊಟ್ಟಿಗೆ ನಾವು ಸ್ನೇಹ ಬೆಳೆಸೋದಾದರೆ, ಅಂಥ ಪರಿಶುದ್ಧಾತ್ಮನೊಟ್ಟಿಗೆ ಅನ್ಯೋನ್ಯತೆ ಆಗಿರೋದಾದರೆ, ಅಂಥ ಒಂದು ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಕೇಳುವಾಗ ಖಂಡಿತವಾಗಲೂ
ಈ ಲೋಕದಲ್ಲಿ ಉನ್ನತವಾದ ವ್ಯಕ್ತಿ ಯಾರೂ ಇಲ್ಲ, ನೀನಾಗಿರ್ತೀಯ, ನಾನಾಗಿರ್ತೀನಿ. ಆಮೇನ್. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಆತನ ಹೃದಯಕ್ಕೆ ಹತ್ತಿರವಾಗಿರುವಂಥ ಮಕ್ಕಳನ್ನು ಹೆಚ್ಚಾಗಿ ಗಮನಿಸುವಂಥ ದೇವರಾಗಿದ್ದಾನೆ. ಯಾರನ್ನು ಸರಿಯಾದ ರೀತಿಯಲ್ಲಿ ಶಿಕ್ಷಿಸಿ, ಗದರಿಸಿ, ಖಂಡಿಸಿ, ಎಚ್ಚರಿಸಿ, ತಿದ್ದಿಸಿ, ಶಿಕ್ಷೆ ಕೊಟ್ಟು ಸರಿಪಡಿಸಿ ನಡೆಸ್ತಾರೋ ಅವ್ರನ್ನೇ ನಾನು ಏಸಪ್ಪ ಹೆಚ್ಚಾಗಿ ಪ್ರೀತಿ ಮಾಡ್ತಾರೋದು. ಆಮೇಲೆ ಆ ಶಿಕ್ಷೆ ಬಂದಾಗ ಹೇಳಬೇಕು, ಅಪ್ಪ ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ಕೊಡಪ್ಪ, ಇದರಿಂದ ಜಯ ಹೊಂದ್ಕೊಳ್ಳೋದಕ್ಕೆ ಶಕ್ತಿ ಕೊಡಪ್ಪ, ಇದರಿಂದ ಏನು ಆಶೀರ್ವಾದ ಇಟ್ಟಿದೆಯೋ ಆ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಪ್ಪ ಅನ್ನೋದಾದರೆ ಲಾಜರನ ಹಾಗೆ ನಾವು ಗೆಲ್ಲೋದಕ್ಕೆ ಶಕ್ತಿ ಸಿಗುತ್ತೆ. ಆಮೇಲೆ